ಸಿಎಂ ಕುರ್ಚಿಗಾಗಿ ಮಾಟ ಮಂತ್ರ ಅನ್ನುವಂಥ ಒಂದು ಅಶೋಕ್ ಹೇಳಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಈಗ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಆರ್ ಅಶೋಕ್ಗೆ ಪಾಪ ಇನ್ನೂ ಅನುಭವದ ಕೊರತೆ ಇದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಅಶೋಕ್ ಹತ್ರ ಏನು ಹೋಗಿ ಅರ್ಜಿ ಹಾಕಿದ್ರಂತ, ಸಿದ್ದರಾಮಯ್ಯ ಉಳಿಸಿ ಡಿಕೆ ಕೊಡಿಸಿ ಅಂತ ಏನಾದರೂ ಅರ್ಜಿ ಹಾಕಿದ್ರಾ ಅಂತ ಹೇಳಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಸಿಎಂ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದಾರೆ, ಪಾರ್ಲಿಮೆಂಟ್ ಚುನಾವಣೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅಶೋಕ್ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಈ ರೀತಿ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಅವರೇ ಬದಲಾವಣೆ ಮಾಡಿದ್ದಾರೆ. ನಾವು ಬಿಜೆಪಿಯವರು ಯಾವುದೇ ಬದಲಾವಣೆಗೆ ನಾವು ಕೈ ಹಾಕಲ್ಲ. ನಾವು ಈ ಸರ್ಕಾರದ ಬದಲಾವಣೆಗೆ ಯಾವುದೇ ಕಾರಣಕ್ಕೂ ಕೈ ಹಾಕಲ್ಲ. ನಾವು ಆ ಪ್ರಯತ್ನನೂ ನಮ್ಮ ಹತ್ರ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಡಿಕೆ ಬೆಂಬಲಿಗರ ಹೊಡೆದಾಟ, ಒಬ್ಬರು ಕುರ್ಚಿನ ಉಳಿಸ್ಕೊಳ್ಳೋಕ್ಕೆ ಹೊಡೆದಾಟ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಕುರ್ಚಿಯನ್ನು ಪಡೆಯೋದಕ್ಕೆ ಮಾಟ ಮಂತ್ರ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಜಗಳ ನಡೀತಾ ಇದೆ. ಅದರಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಒಂಥರ ಅಬ್ಬೆಪಾಲಿಗಳಾಗ್ಬಿಟ್ಟವ್ರಿಗೆ, ಅಬ್ಬೆಪಾಲಿಗಳಾಗ್ಬಿಟ್ಟವ್ರು. ಒಂಥರ ಏನು ಇವರಿಬ್ಬರು ಜಗಳದಲ್ಲಿ ನಮ್ಮ ಗತಿ ಏನು ಅಂತ. ಆರ್ ಅಶೋಕ್ ಅವರು ಒಂದು ಆರೋಪ ಮಾಡ್ತಾರೆ. ಯಾಕಂದರೆ ಸಿಎಂ ಸೀಟ್ಗೋಸ್ಕರ ಒಬ್ಬರು ಹೊಡೆದಾಡ್ತಾ ಇದ್ದಾರೆ, ಮತ್ತೊಬ್ಬರು ಸಿಎಂ ಕುರ್ಚಿಗಾಗಿ ಮಾಟ ಮಂತ್ರ ಶುರು ಮಾಡಿದ್ದಾರೆ. ಅವ್ರ ಹತ್ರ ಅರ್ಜಿ ಹಾಕಿದ್ರಂತ ಸಿದ್ದರಾಮಯ್ಯನವರು ಡಿ ಕೆ ಅವರು, ಸಿದ್ದರಾಮಯ್ಯನವರು ಉಳಿಸಿ ಅಂತ ಡಿ ಕೆ ಅವ್ರು ಕೊಡ್ತಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅವ್ರ ಹತ್ರ ಅರ್ಜಿ ಹೋಗಿತ್ತಂದ ಇದನ್ನ 1 ವರ್ಷದಿಂದ ಹೇಳ್ತಾರೆ ಕಿತ್ತಾಡ್ತಾರೆ ಅಂತ. ಅವ್ರು ಕಿತ್ತಾಡ್ತಾನೂ ಇಲ್ಲ. ಇದು ಜಯಂತ್ ಪಟೇಲ್ ಹೇಳಿದ್ರಲ್ಲ, ಹಂಗಾಯ್ತು. ಚುನಾವಣೆನೂ ಆಯಿತು, ಮುಖ್ಯಮಂತ್ರಿನೂ ಆಯಿತು, ಆರಾಮಾಗಿದ್ರು. ಮುಖ್ಯಮಂತ್ರಿ ಕಾರ್ಯಕ್ರಮನೂ ಕೊಡ್ತಾವ್ರೆ, ಪಾರ್ಲಿಮೆಂಟ್ ಚುನಾವಣೆ ನಡೆಸ್ತೀವಿ. ಅವ್ರಿಗೂ ಪಾಪ ಏನು ವಿಚಾರ ಇಲ್ಲದೆ ಹಿಂಗೆಲ್ಲ ಮಾತಾಡ್ತಾರೆ. ಬಿಟ್ಟಾಕಿ ಅವ್ರಿಗೆ. ಯಾಕೆ ಅಶೋಕ್ ಪಾಪ ಇನ್ನೂ ಅನುಭವದ ಕೊರತೆ ಇದೆ ಅಂತ ಕಾಣುತ್ತೆ. ಇನ್ನು ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ್ರೂ ಏನೂ ಮಾಡೋದಿಲ್ಲ ಅಂತ ಹೇಳಿ ಹಾಸನದಲ್ಲಿ ಮಾತಾಡಿದಂತಹ ಸಚಿವ ಎನ್ ಚಲುವರಾಯಸ್ವಾಮಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಅವರು ಕೇಂದ್ರ ಸಚಿವರಾದ್ರೂ ಕೂಡ ಏನೂ ಮಾಡೋದಿಲ್ಲ. ಇಲ್ಲಿನ ಸಚಿವರಾಗೇನೆ ಅಭಿವೃದ್ಧಿ ಮಾಡಿಲ್ಲ ಅವರು, ಇಲ್ಲಿನ ಸಚಿವರೇ ಏನಿದ್ರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಮಂಡ್ಯಕ್ಕೆ ಇವ್ರೇನಾದ್ರೂ ಸಂಸದರಾಗಿ ಬಂದ್ರೆ, ಇವ್ರೇನ್ ಕೇಂದ್ರದಲ್ಲಿ ಮಂತ್ರಿ ಆದ್ರೂ ಕೂಡ ಇವ್ರು ಮಾಡುವಂತಹ ಅಭಿವೃದ್ಧಿ ಅಷ್ಟಕ್ಕಷ್ಟೇ, ಏನಿದ್ರು ಕೂಡ ಇಲ್ಲಿನ ಸಚಿವರೇ ಮಾಡೋದು. ಈಗ ಮಂತ್ರಿ ಆಗಿರುವ ಶೋಭಾ ಏನ್ ಮಾಡಿದ್ದಾರೆ? ಇದುವರೆಗೂ ಕೂಡ ಕೇಂದ್ರದಲ್ಲಿ ಸಾಕಷ್ಟು ಜನ ಮಂತ್ರಿಯಾಗಿ ಹೋಗಿದ್ದಾರಪ್ಪ. JDS ಮತ್ತು ಬಿಜೆಪಿ ಮೈತ್ರಿ ಆದಾಗ ಅಧಿಕಾರ ಕೊಟ್ಟಿಲ್ಲ ಆ ಟೈಮ್ನಲ್ಲಿ. ಸೊ BSYಗೆ ಅಧಿಕಾರ ಕೊಡದೆ ಕೆಟ್ಟದಾಗಿ ನಡೆದುಕೊಂಡಿದ್ರು ಆ ಟೈಮ್ನಲ್ಲಿ. ಯಾವ ಕಾರಣಕ್ಕೂ ಕೂಡ JDS ವಿಶ್ವಾಸದಿಂದ ನಡೆದುಕೊಳ್ಳೋದಿಲ್ಲ, ಯಾವತ್ತೂ ನಡೆದುಕೊಂಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತಾಡಿದ್ದಾರೆ. ಆಯ್ತು, ಮಂತ್ರಿಯಾಗಿ ಏನ್ ಮಾಡಕ್ಕಾದದು? ನಾವಿಲ್ವಾ ರಾಜ್ಯದಲ್ಲಿ? ಮಂತ್ರಿ ಆದ್ರೆ ನಮ್ಮ ಹತ್ರನೇ ಜೊತೆಲಿ ಇರ್ಬೇಕಾಗತ್ತೆ. ಈಗ ನಮ್ಮ ಹುಬ್ಳಿಯ ಪ್ರಹ್ಲಾದ್ ಜೋಶಿ ಅವರು, ಅವ್ರಿಗಿಂತ ಪ್ರಭಾವಿ ಮಂತ್ರಿ ಹಾಕಾದ ಏನ್ ಮಾಡ್ತಾವ್ರೆ ರಾಜ್ಯದಲ್ಲಿ? ಶೋಭಾ ಕರಂದ್ಲಾಲ್ ಇದ್ರೆ ಏನ್ ಮಾಡವ್ರೆ? ಸದಾನಂದ ಗೌಡ ಇದ್ರು ಏನ್ ಮಾಡ್ತಾವ್ರೆ? ಕೂಬಾ ಅವ್ರು ಇದ್ರೆ ಏನ್ ಮಾಡ್ತಾವ್ರೆ? ಅವ್ರಂಗೆ ಇವರು ಒಬ್ಬರು ಮಂತ್ರಿ ಆಗ್ಬೇಕಟ್ಟೆ ವಿನ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಬೈಪಾಸ್ ಮಾಡ್ಲಿಕ್ಕಾಗಲ್ಲ. ಎಲ್ಲವನ್ನು ರಾಜ್ಯ ಸರ್ಕಾರದ ಮೂಲಕನೇ ಮಾಡಬೇಕು. ಅದರಿಂದ ರಾಜ್ಯ ಸರ್ಕಾರ ನಾವೇ ಅಭಿವೃದ್ಧಿ ಮಾಡ್ಲಿಕ್ಕೆ ತಯಾರಾಗಿದ್ದಾಗ ಕೇಂದ್ರ ಸರ್ಕಾರದ ಏನ್ ಬರಬೇಕು ಅದು ಬರುತ್ತೆ. ಅದರಿಂದ ಅವ್ರು ಮಂತ್ರಿ ಆಗೋದ್ರಿಂದ ಅದು ವಿಶೇಷ ಏನಲ್ಲ. ಹಿಂದೆ ಬಹಳಷ್ಟು ಜನ ಕೇಂದ್ರದಲ್ಲಿ ಮಂತ್ರಿ ಆಗಿ ಹೋಗಿದ್ದಾರೆ.